ಇರೋದ್ರಿಂದ ಅವರಿಗೂ ಮತ್ತು ಆ ಕುಟುಂಬಕ್ಕೆ ತಾಯಿಗೆ ಪೆನ್ಷನ್ ಬರ್ತಾಯಿದೆ, ಮತ್ತು ಅವ್ರ ಹೆಂಡತಿ ಗೌರ್ಮೆಂಟ್ ಕೆಲಸ ಇತ್ತು, ಮತ್ತು ಗೌರ್ಮೆಂಟ್ ಕಡೆಯಿಂದ ಅವ್ರಿಗೆ ದುಡ್ಡು ಬರ್ತಾಯಿದೆ. 24 ಜನವರಿ 24ರಿಂದ ಆಗಸ್ಟ್ 2ನೇ ತಾರೀಕುವರೆಗೂ ನನ್ನ ಹತ್ರ ದುಡ್ಡು ಇಸ್ಕೊಂಡು ನಾವೇನು ಕೆಲಸ ಕೊಡಿ ಅಂತ ಬಾಬು ಅಂತ ಏನೋ ಕೇಳಿಲ್ಲ. ಅವನಿಗೆ ಬಲಂತ ಮಾಡಿ ಸರ್ಕಾರಿ ಕೆಲಸ ಕೊಡಿಸ್ಕೊಂತ ಒಂದು ಆಸೆ ಇಟ್ಬಿಟ್ಟು ದುಡ್ಡು ಥರ ಇಸ್ಕೊಂಡು ನಮ್ಗೆ ಯಾವುದೇ ಮಾಹಿತಿ ಇದೆ ಮತ್ತು ಕೆಲಸನೂ ಇದೆ, ನಮಗೆ ದುಡ್ಡು ಯಾವ ಥರ ಕೊಟ್ಟಿದ್ದೀವಿ. ನಮ್ಮ ಕೆಲಸ ಬರ್ತೈತೆ, ಪುಸ್ತಕ ಬರ್ತೈತೆ, ಮನೆಯಲ್ಲಿ ಅಥವಾ ಅಡವೆ ಕೂಲಿ ಮೇಕೆ ಹೊಲ ಅದು ಮಾರಿದ್ದೀವಿ, ಲೋನ್ ತಗೊಂಡಿದ್ದೀವಿ. ಈ ಥರ ಎಲ್ಲ ನಾವು ಕೂಲಿ ಮಾಡ್ಕೊಂಡಿದ್ದೀವಿ. ನಾವು ಇದು ಏಟಿದ್ದೆಲೆ ನಾವು ಬಡವರು, ಇದೆಲ್ಲ ನಮ್ಮ ಹತ್ರ ಹೇಳಿ ಅವರು ಇದು ಮಾಡಿರೋದು. ಮುಖೇಶ್ ಕುಮಾರ್ ಅಂತ ಇಬ್ಬರು ನಮ್ಮ ತಾಯಿ ಮುದ್ದಮ್ಮ ಅಂತ ಎಲ್ಲ ಮಾಧ್ಯಮ ನಾನು ಯಾವತ್ತು ಕೆಲಸ ಕೊಡಿಸಿ ಬಾಬು ಅಂತ ನಾನು ಕೇಳಿದ್ದಿಲ್ಲ. ನಾನೇ ಒತ್ತಾಯಪೂರ್ವಕವಾಗಿ ಬಲವಂತ ಮಾಡಿ ನನಗೆ ಒಂದು ಸುಳ್ಳು ಆಸೆ ಹೇಳ್ಬಿಟ್ಟು ಆಸೆ ಇಟ್ಬಿಟ್ಟು ಕೆಲಸ ಈ ಥರ ಇರುತ್ತೆ, ಈ ಥರ ಇಲ್ಲ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ನಾನು ದುಡ್ಡಿಸ್ಕೊಂಡು ಈ ಥರ ನಾನು ಬಾಬುಗೆ ಅವ್ರಿಗೆ ಕೊಟ್ಟಿದ್ದೀನಿ. ಬಟ್ ಯಾವುದೇ ಅಧಿಕಾರಿಗೆ ರಾಜಕಾರಣಿಗೆ ನಾನು ಈ ಥರ ಕೊಟ್ಟಿದ್ದರೆ ನಾನು ರಾಜ್ಯ ತಿಳ್ಕೊತಾ ಇದ್ದೆ. ನನ್ನ ಸ್ನೇಹಿತ ನಿಮ್ಗೆ ಕೊಟ್ಟಿದ್ದೀನಿ, ಮೋಸ ಹೋಗಿದೆ ಸರ್. ಯಾರ ಮೇಲೆ ಕಂಪ್ಲೇಂಟ್ ಯಾರ ಮೇಲೆ ಇದೆಯಪ್ಪ ಸರ್? ಕಂಪ್ಲೇಂಟ್ ಇವಾಗ ನಾವು ಅವರ ಕುಟುಂಬದ ಮೇಲೆ ಇದೆ ಸರ್. ಇವಾಗ ಅವ್ರ ಕುಟುಂಬ ನಾವು ಕೇಳಿದ ಮೇಲೆ ನಮ್ಮ ಮಧ್ಯಾಹ್ನದ ಮೇಲೆ ಅವರು ನಾವು ಕೊಡಲ್ಲ, ಏನು ಮಾಡ್ಕೊಂಡಿರೋ ಮಾಡ್ಬೋದು, ನಿಮ್ಮ ಹತ್ರ ಇಲ್ಲ ಹಂಗೆ ಹಿಂಗೆ ಅಂತ ಅವ್ರ ಮನೆ ಹತ್ರ ಕೇಳಿದಾಗ ಈ ಥರ ಹೇಳಿ. ಅವ್ರಿಗೇನಾದ್ರು ಸ್ಥಿರ ಆಸ್ತಿ ಏನಾದ್ರು ಆಸ್ತಿ ಅಂತಂದರೆ ಅವ್ರಿಗೆ ಆಸ್ತಿ ಎಲ್ಲ ಏನಿಲ್ಲ. ಮನೆಗೆ ಇಲ್ಲಿ ಬಾಬೂಜಿ ನಗರದಲ್ಲಿ ಹೊಸದಾಗಿ ಮನೆ ಕಟ್ಟಿದ್ದಾನೆ. ಊರಲ್ಲಿ ಒಂದು ಅವ್ರ ಅಣ್ಣನ ಮನೆ ಇದೆ. ಏನಾರ ಏನು ಬರುತ್ತೆ ಅಲ್ವಾ, ಅದರಿಂದ ಅನುಕೂಲ ಮಾಡ್ಕೊಂಡು. ಯಾಕೆಂದರೆ ಇವಾಗ ಎತ್ತಿಗೆ ಗೌರ್ಮೆಂಟ್ ಆಫೀಸಲ್ಲಿ ಅವ್ರ ಅಮ್ಮನಿಗೆ ಪಿಂಚಣಿ ಬರ್ತಿದೆ 5,000 ಚಿಲ್ಲರೆ ಏನು. ಇವಾಗ ನಮಗೆ ನಾನು ಸಾಲಗಾರನಾಗಿದ್ದೀನಿ, ನಾನು ಸಾಲ ಮಾಡಿದ್ದೀನಿ, ತಿಂಗಳಿಗೆ EMI ಕಟ್ತಾ ಇದ್ದೀನಿ, ಬಡ್ಡಿ ಕಟ್ತಾ ಇದ್ದೀನಿ. ನಮಗೆ ಯಾವುದೋ ಒಂದು ಮುಖಾಂತರ ನಮಗೊಂದು ಇವಾಗ ಆ ಫ್ಯಾಮಿಲಿ ಕಡೆ ಅವ್ರಿಗೆ ಸರ್ಕಾರದಿಂದ ಏನಾದರೂ ಅವ್ರ ಫ್ಯಾಮಿಲಿಗೆ ಬಂದರೆ ಅದು ಫ್ಯಾಮಿಲಿ ಕೊಡಲಿ ಅಂತ. ಈಗ ಕಾನೂನು ಪ್ರಕಾರ ಡೆತ್ತಾಗಿ ನಮಗೆ 2 ದಿನ ಆದರೂ ನನಗೆ ಮಾಹಿತಿ ಗೊತ್ತಿರಲಿಲ್ಲ. ತದನಂತರ ಮಾಹಿತಿ ಗೊತ್ತಾಯಿತು. ನಾನು ಗೊತ್ತಾದ ನಾನು ಇಲ್ಲೇ DYSPಗೆ ಕಂಪ್ಲೇಂಟ್ ಸಮೇತ ಕೊಟ್ಟಿದ್ದೀನಿ. ಯಾವತ್ತು ಕೊಟ್ಟಿದ್ದೀವಿ? 13ನೇ ತಾರೀಕು ಕೊಟ್ಟಿದ್ದೀನಿ ನಾನು. ಅಲ್ಲ 13ನೇ ತಾರೀಕು ಬಾಬು ಸತ್ತಿದ್ದೆ ಅವಾಗ? ಬಾಬು ಸತ್ತಿದ್ದು 7ನೇ ತಾರೀಕು. ಇದರಿಂದ ನಮಗೆ ಬಾಬು ಯಾವ ಥರ ಸತ್ತಿದ್ದಾನೆ, ಯಾವ ಕಾರಣದಿಂದ ಸತ್ತಿದ್ದಾನೆ ಅಂತ ನಮ್ಗೆ ಏನು ಮಾಹಿತಿ ಗೊತ್ತಿರಲಿಲ್ಲ. ತದನಂತರ ಅವ್ನು ಡೆತ್ ನೋಟ್ ಎಲ್ಲ ಸಿಕ್ಕಿದೆ. ಡೆತ್ ನೋಟ್ ಎಲ್ಲ ಸಿಕ್ಕಾದ್ಮೇಲೆ ಅದರಲ್ಲಿ ಕೂಡ ನನ್ನ ಹೆಸರು ಮೆನ್ಷನ್ ಮಾಡಿದ್ದಾನೆ. ನನಗೆ 8 ಲಕ್ಷ ಕೊಡಬೇಕಂತ ಬಂದಿದ್ದಾನೆ 2ನೇ ಪೇಜಲ್ಲಿ. ಈಗ ಬಾಬುನೇ ಪಾಪ ಅವರು ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಬೀದಿಗೆ ಬಂದಿದೆ ಸರ್. ಸಾಕ್ಷಿ ಇದೆ ಸರ್. ಸರ್ ನನಗೆ ಸರ್ಕಾರಿ ಕೆಲಸಕ್ಕೆ ಕೊಡಿಸ್ತೀನಿ ಅಂದ್ಬಿಟ್ಟು ಒಂದು ನೋಟಿಫಿಕೇಶನ್ ಹಾಕಿದ್ದಾನೆ. ಒಂದು ಕೆಲಸ ಈ ಥರ ಇದೆ, ಈ ಥರ ಸಂಬಳ, ಈ ಥರ ನನ್ನ ಹತ್ರ ಇಂಥವ್ರ ಹತ್ರ ಮಾತಾಡಿದ್ದೀನಿ ಅಂದ್ಬಿಟ್ಟು ಎಲ್ಲ ನನ್ನ ಹತ್ರ ವಾಟ್ಸಪ್ಪಲ್ಲಿ ಚಾಟ್ ಮಾಡಿದ್ದೇನೆ. ಅದಕ್ಕೆ ಎಲ್ಲ ಇದೆ, ದಾಖಲೆ ಕೊಡ್ತೀನಿ ನಾನು. ಮತ್ತು ಬೇರೆ ನಾನು ಕೇಳಿದೆ ಒಂದ್ಸಲ, ಏನು ಪಾಪ ಆನ್ಲೈನ್ ಗೇಮಲ್ಲಿ ಇಷ್ಟು ದುಡ್ಡು ಅಂತಂದರೆ ನಾನು ಅದೆಲ್ಲ ಕಮ್ಮಿ ಆಡಿರೋದು, ಹುಡುಗರು ಸುಮ್ಮನೆ ನನ್ನ ಗೇಮ್ ಆಡ್ತಾನೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಅವಾಗ ನನ್ನ ಯಾಮಾರಿಸ್ಬಿಟ್ಟು. ಆದರೆ ಗೊತ್ತಿತ್ತು ನಿಮಗೆ? ನನ್ನ ಹತ್ರ ಈಗ ಕ್ಯಾಶಲ್ಲಿ ಇಸ್ಕೊಂಡೋಗ್ಬಿಟ್ಟು ಇಲ್ಲಿ ಡೆಪಾಸಿಟ್ ಮಿಷಿನಲ್ಲಿ ಅಕೌಂಟ್ಗೆ ಹಾಕ್ಕೊಂಡು ಆನ್ಲೈನ್ ಗೇಮಲ್ಲಿ ಅವನೇ ಡೆತ್ ನೋಟ್ ಸಮೇತ ಬರ್ತಿದ್ದಾನೆ. 11 ಲಕ್ಷ ನಾನು ಸೋತಿದ್ದೀನಿ ಆನ್ಲೈನ್ ಗೇಮಲ್ಲಿ ಅಂತ. ಅವ್ನು ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದ್ರೆ ಬರೀ ಆನ್ಲೈನ್ ಗೇಮ್ಗೆ ಸೋತಿರೋದೇ ಹಣ ತುಂಬ ಇದೆ. ಅಲ್ಲ ನಿಮ್ಮ ಗಮನಕ್ಕೆ ಇದೆಯಾ? ಇತ್ತಾ? ನಮ್ಮ ಗಮನಕ್ಕಿದೆ, ಗೊತ್ತಾಯ್ತು. ಮುಖೇಶ್ ಕುಮಾರ್ ಅಂತ ಇದುಗೂರು ನಮ್ಮ ತಾಯಿ ಮುದ್ದಮ್ಮ ಎಲ್ಲ ಮಾಧ್ಯಮದವರಿಗೂ ನನ್ನ ನಮಸ್ಕಾರಗಳು. ಬಾಬು ಅನ್ಯಾಯಕ್ಕೆ ಒಳಗಾದ ಕುಟುಂಬದವರಿಂದ ಈ ಮಾಧ್ಯಮಕ್ಕೆ ಒಂದು ವಿಷಯ ತಿಳಿಸ್ತಾ ಇದ್ದೀವಿ. ಬಾಬು ಜಿಲ್ಲಾ ಕಚೇರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬದ ಮೇಲೆ ಸುದ್ದಿಗೋಷ್ಠಿ. ಬಾಬು ನನಗೆ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನನ್ನ ನಂಬಿಸಿ ವಂಚನೆ ಮಾಡಿ ಈ ಥರ ನೇಣು ಹಾಕ್ಕೊಂಡು ಸಾವನ್ನು ಅಪ್ಪಿದ್ದಾನೆ. ನನಗೂ ಮತ್ತು ನನ್ನ ಕುಟುಂಬಕ್ಕೂ ತುಂಬ ಅನ್ಯಾಯ ಆಗಿದೆ. ನನಗೂ ಒಂದು ನ್ಯಾಯ ಪಡಿಸಿ ಅಂತ ನಾನು ಕರ್ತರ ಮೂಲಕ ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ಯಾವ ರೀತಿ ನ್ಯಾಯ ಆಗಿದೆ?
ಸರ್ ನನಗೆ ಸರ್ಕಾರಿ ನೌಕರಿ ಕೊಡಿಸ್ತೀನಿ ಅಂದ್ಬಿಟ್ಟು 18 ಲಕ್ಷ ದುಡ್ಡು ಇಸ್ಕೊಂಡು ಈ ಥರ ಮೋಸ ಆಗಿ ಸತ್ತೋಗಿದೆ ಸರ್. ಯಾವ ಸಂದರ್ಭದಲ್ಲಿ ಇಸ್ಕೊಳ್ಳೋದೆಲ್ಲ ಹೇಳ್ತಾ ಹೋಗ್ಬಿಡ್ತೀವಿ. ಯಾರು ಇಸ್ಕೊಂಡ್ರು ಬ್ಯಾಕು ಪಾಪ ಅವ್ರ ಮನೆಗೆ ಇದೇ ವಿಚಾರವಾಗಿ ಕೆಲಸದ ವಿಚಾರವಾಗಿ 2 ಸಲ ಅವ್ರ ಮನೆಗೆ ಹೋಗಿ ನಾನು ಕುತ್ಕೊಂಡು ಕಾಫಿ ಕುಡಿದು ಅವ್ರ ಹೆಂಡತಿ ಗೊತ್ತು ವಿಚಾರ ಹೆಂಡತಿ ಗೊತ್ತು ಮಾತಾಡ್ಕೊಂಡು ಬಂದಿದ್ದೀನಿ. ಅವ್ರ ಹೆಂಡತಿಗೆ ಈ ಥರ ಹೇಳಿದ್ದೇನೆ ಅವನ ಬಾಬು ನಟೇಶ್ಗೆ ಕೆಲಸ ಕೊಡ್ಸ್ಬೇಕು ನಮ್ಮನೆ ದುಡ್ಡಿಸ್ಕೊ ಬಂದಿದ್ದೀನಿ, ಏನಾದರೂ ಒಂದು ಕೆಲಸ ಮಾಡಬೇಕು, ಕೆಲಸ ಕೊಡ್ಬೇಕು ನಟೇಶ್ಗೆ ಅಂತ ವಿಚಾರ ಹೇಳಿದ್ದಾನೆ. ಬಟ್ ಆ ಹೆಂಡತಿಗೆ ಅಮೌಂಟು 18 ಲಕ್ಷ ಇಸ್ಕೊಂಡಿದ್ದೀನಿ ಅಂತ ಹೇಳಿಲ್ಲ. ಅವನು ಚಿಕ್ಕದಾಗಿ ಹೇಳಿದ್ದಾನೆ ಅಮೌಂಟ್ ಇಸ್ಕೊಂಡಿದ್ದೀನಿ. ಈಗ ಹೆಂಡತಿ ನನಗೆ ಹೇಳಿ ಸಾಯಕ್ಕಿನ ಮುಂಚೆ ಒಂದು ವಾರಕ್ಕಿಂತ ಮುಂಚೆ ಹೇಳಿದ್ದಾನೆ ನಟೇಶ್ ಹತ್ರ ಅಮೌಂಟ್ ಇಸ್ಕೊ ಬಂದಿದ್ದೀನಿ ಆಮೇಲೆ ಕೆಲಸ ಕೊಡಿಸ್ಬೇಕು ಅಂತ ಹೇಳೋದು. 1 ಲಕ್ಷ ರೂಪಾಯಿ ಇಸ್ಕೊ ಬಂದಿದ್ದೀನಿ ಅಂತ ಮಾತ್ರ ಹೆಂಡತಿ ಹತ್ರ ಹೇಳ್ಕೊಂಡು ಅವನು. ನೀವು ಹಣ ಕೊಟ್ಟಿದ್ದಲ್ಲಿ ನಾನು ಹಣ ಕೊಟ್ಟಿದ್ದು ಬರಿಬಿದ್ದೂರು ಕೃಷ್ಣ ಗ್ರ್ಯಾಂಡ್ ಹೋಟೆಲ್ನಲ್ಲಿ 11 ಲಕ್ಷ ಕೊಟ್ಟಿದ್ದೀನಿ. ಅದು ವಿಡಿಯೋ ಇದೆ, CC ಫುಟೇಜಲ್ಲಿ ವಿಡಿಯೋ ಇದೆ, ಮೊಬೈಲಲ್ಲಿ ಇದೆ, ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. CC ಫುಟೇಜ್ ತಗೊಂಡಿದ್ದೀನಿ. ದುಡ್ಡಿಗೆ ಹಿಂಸೆ. ನಾನು ಅದಕ್ಕೋಸ್ಕರವಾಗಿ ನನ್ನ ಹತ್ರ ದುಡ್ಡು ಇಲ್ಲ ಅಂತ ಹೇಳಿ ನಾನು ಅಲ್ಲಿ ಬಡ್ಡಿಗೆ ಇಸ್ಕೊಂಡು ಮತ್ತೆ ಸೈಟ್ ಮೇಲೆ ಮತ್ತೆ ಮನೆ ಮೇಲೆ ಲೋನ್ ತೆಗೆದು ಎಲ್ಲ ಅವನಿಗೆ ಸರ್ ಅವನು ಬೇರೆಯವ್ರಿಗೆ ಯಾರು ಕೊಟ್ಟಿಲ್ಲ ಸಾಮಾನ್ಯಕ್ಕೆ. ಅವನ್ನೆಲ್ಲ ಆನ್ಲೈನ್ ಫೀಸು ಮತ್ತು ಇಸ್ಬಿಟ್ಟು ಅವ್ರಿಗೆ ಜಾಸ್ತಿ ಹುಚ್ಚು. ಆನ್ಲೈನ್ ಗೇಮಲ್ಲಿ ಹೆಚ್ಚು ಹಣ ಅವನು ವ್ಯರ್ಥ ಮಾಡಿದ್ದೆ ನಾವು. ಅದಕ್ಕೆ ಈ ಥರ ನಾನು ಈಗ ನನ್ನ ಹತ್ರ ಹೆಂಗೆ ಇಸ್ಕೊಂಡಿದ್ದೀನಿ ಈ ಥರ ಬೇರೆಯವ್ರಿಗೂ ಇದೇ ಥರ ನಂಬಿಸ್ಬಿಟ್ಟು ದುಡ್ಡಲ್ಲಿ ಇಸ್ಕೊಂಡು ಯಾವ ಥರ ಇವರಿಗೆ ಊಟ ಕೊಡೋಕ್ಕೆ ಆಗದೆ ಈ ಥರ ಹೆಸರನ್ನೆಲ್ಲ ಬರೆದ್ಬಿಟ್ಟು ಅವರ ಬೇರೆಯವರೆಲ್ಲ ಹೆಸರು ಬರೆದ್ಬಿಟ್ಟು ಆತ್ಮಹತ್ಯೆಗೆ ಒಳಗಾಗಿದೆ. ಹೌದು ಸರ್, ಫ್ರಾಡ್ ಆಗಿರೋದಕ್ಕೆ ಅವನು ಆತ್ಮಹತ್ಯೆ ಮಾಡ್ಕೊಂಡಿರೋದು. ಅವನು ಕರೆಕ್ಟಾಗಿದ್ದರೆ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಇದು ಪ್ರಾಣದಲ್ಲಿ ಇದ್ದು ಧೈರ್ಯವಾಗಿ ಇದ್ದು ಫೇಸ್ ಮಾಡ್ತಾ ಇಲ್ಲ. ಆನ್ಲೈನ್ ಗೇಮ್ ಮಾಡೋದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಲ್ಲಪ್ಪ, ಯಾರ ಮೇಲೆ ಕೊಟ್ಟಿದ್ದೀವಿ? ಹಿಂಬಾರ ಏನು ಕೊಟ್ಟಿಲ್ಲ ಸರ್. ಕಂಪ್ಲೇಂಟ್ ಮಾತ್ರ ಇಲ್ಲಿ ತೋರಿಸಿದ್ರು. ಮೊನ್ನೆ ಹೋಗಿ ನಾನು ಕೇಳಿದ್ದಕ್ಕೆ ಇನ್ವೆಸ್ಟ್ಮೆಂಟ್ ಕಂಪ್ಲೇಂಟ್ ಹೋಗಿದೆಯಪ್ಪ ನೋಡಿ ನಿಂದು ಹೋಗಿದ್ದೆ ಬೇಕಾದ್ರೆ 11 ತಾರೀಕು ಹೋಗಿದೆ, ಇದೇನು ಹೋಗಿ ಅಲ್ಲಿ ಕೇಳು ಅಂತಂದು ಹೇಳಿದ್ರು. ಅವ್ರು ಯಾವುದೇ ರೀತಿಯಾಗಿ ನಮ್ಮ ಮಾಹಿತಿ ಕೊಟ್ಟೇ ಇಲ್ಲ, ಕರೆದೂ ಇಲ್ಲ. ಅಲ್ಲ ಬ್ರದರ್, ಈಗ ಸರ್ಕಾರಿ ಕೆಲಸ ಸಿಗಬೇಕು ಅಂತಂದ್ರೆ ಯಾವ ಥರ ಪ್ರೋಸೆಸ್ ಅಂತೆಲ್ಲ ನಮ್ಗೆ ಗೊತ್ತಿದೆ. ನೀವು ಯಾವ ಕೆಲಸ ಸರ್? ಬಾಬು ನನಗೆ ಡಿಸೆಂಬರ್ 24, 2024 ಒಂದು KPSCಯಿಂದ ಸೂಚನೆ ಆಗಿರ್ತಕ್ಕಂತಹ ಒಂದು ನೋಟಿಫಿಕೇಶನ್ ಆಗಿಬಿಟ್ಟು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಪತ್ರಾಕಿಕ ವ್ಯವಸ್ಥಾಪಕರು ಅಂತ ಹೇಳಿಬಿಟ್ಟು ನೋಟಿಫಿಕೇಶನ್ ಎಲ್ಲ ಇದೆ. ಅವ್ರದ್ದು ತೋರಿಸ್ತೀನಿ. ನೋಟಿಫಿಕೇಶನ್ ಕಳಿಸ್ಬಿಟ್ಟು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಪತ್ರಾಕಿಕ ವ್ಯವಸ್ಥಾಪಕರು ಅಂತ ಈ ಥರ ನೀನು ಜಾಬು, ನಿಮಗೆ ಸ್ಯಾಲ್ರಿ 60,000 ಸ್ಯಾಲ್ರಿ ಬರುತ್ತೆ ಅಂತ ಹೇಳಿ ಒಂದು ಆಸೆ ಹುಟ್ಬಿಟ್ಟು ನಂಬಿಸಿ ವಂಚನೆ ಮಾಡಿದ್ದೆ. ನೀವೇನು ಓದ್ಕೊಂಡಿದ್ದೀರಿ? ನಾನು BA ಬಂದಿದ್ದೆ ಸರ್, ಡಿಗ್ರಿ. ಅಷ್ಟು ಅಮೌಂಟ್ ನೀವು ಯಾವ ಥರ ಅನಿಸಿದೆ ಸರ್? ನಾನು ಬೇಸಿಕ್ ನಾನು ಅಡುಗೆ ಕಾಂಟ್ರಾಕ್ಟು ಮತ್ತು ಎಲೆಕ್ಟ್ರಿಷಿಯನ್ ನನ್ನ ವೃತ್ತಿ. ನಾನು ಸ್ವಂತ ದುಡ್ಡು ಮತ್ತು ಬ್ಯಾಂಕಿಂದ ಅದರಲ್ಲಿ ದಾಖಲೆ ಇದೆ, ಆದಮೇಲೆ ತೋರಿಸ್ತೀನಿ ಯಾವ ಥರ ನನಗೆ ಅಮೌಂಟ್ ಇದರಿಂದ ಬಂದಿದೆ ಅಂತ. ನಾನು ಮನೆ ಮೇಲೆ ಮತ್ತು ಸೈಟ್ ಮೇಲೆ 10 ಲಕ್ಷ ಎಬಿಟಸ್ ಫೈನಾನ್ಸಲ್ಲಿ ಬ್ಯಾಂಕಲ್ಲಿ 10 ಲಕ್ಷ ಲೋನು ಮತ್ತು ಬಡ್ಡಿಗೆ ಅಂತ 5 ಲಕ್ಷ ಸಾಲವಾಗಿ ಇಸ್ಕೊಂಡು ಬಾಬುಗೆ ಕೊಟ್ಟಿದ್ದೀನಿ. ಮನೆಯಲ್ಲಿರೋ ಕುರಿ ಮೇಕೆ ಮತ್ತು ನನ್ನ ಹತ್ರ ಇರೋ ಗೋಲ್ಡು ಇದೆಲ್ಲ ಅಗ್ರಿಕಲ್ಚರ್ ಲೋನು ಎಲ್ಲ ಬಾಬುಗೆ ಹಣ ಕೊಟ್ಟು ಇವಾಗ ನಾನು ಅನ್ಯಾಯಕ್ಕೊಳಗಾಗಿದ್ದೀನಿ ಸರ್. ಹಾಗಾಗಿ ನನಗೆ ಇವಾಗ ನ್ಯಾಯ ಬೇಕು ಸರ್, ನ್ಯಾಯ ಕೊಡಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈಗ ನನ್ನಿಂದ ಬಾಬುಗೆ ಅನುಕೂಲ ಆಗಿ, ಬಾಬು ಕುಟುಂಬಕ್ಕೆ ಅನುಕೂಲ ಆಗಿದೆ, ಅವ್ರ ಹೆಂಡತಿಗೂ ಕೆಲಸ ಆಗಿದೆ, ಅವ್ರ ಅಮ್ಮಗೂ ಪೆನ್ಷನ್ ಆಗಿದೆ, ಮತ್ತು ಗೌರ್ಮೆಂಟಿಂದ ಅವ್ರಿಗೆಲ್ಲ ಹಣನೂ ಬಂದಿದೆ. ಬಾಬು ಸತ್ತು ಅವ್ರ ಕುಟುಂಬಕ್ಕೂ ಮತ್ತು ಅವ್ರಿಗೆಲ್ಲ ಫ್ಯಾಮಿಲಿಗೆಲ್ಲ ಅನುಕೂಲ ಮಾಡಿದ್ದಾರೆ. ದುಡ್ಡು ಇಸ್ಕೊಂಡಿದ್ದು ನನ್ನ ಹತ್ರ ನನಗೆ ಅನ್ಯಾಯ ಆಗಿದೆ. ಮತ್ತು ಇವಾಗ ದಲಿತ ಹುಡುಗರಿಗೆ ಒಂದು ನ್ಯಾಯ ಆಗಿದೆ. ಅದೇ ದಲಿತರು ನಾವು ದಲಿತರೆ ನಮಗೂ ಅನ್ಯಾಯ ಆಗಿದೆ, ನ್ಯಾಯ ಕೊಡ್ತೀವಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಮಾಧ್ಯಮದ ಮುಖಾಂತರ. ನಮ್ಮ ತಾಯಿ ಮುದ್ದಮ್ಮ ಅಂತ. ಮತ್ತು ಜಿಲ್ಲಾ ಕಚೇರಿ ಆವರಣದಲ್ಲಿ ಬಾಬು ಆತ್ಮಹತ್ಯೆ ಮಾಡಿಕೊಂಡ ವಿಷಯದ ಬಗ್ಗೆ ಹಾಗೂ ನನಗೆ ಬಾಬು ಆತ್ಮಹತ್ಯೆ ಸಾವಿನ ಕಾರಣದಿಂದ ನನಗೆ ಮೋಸ ಆಗಿ ವಂಚನೆ ಆಗಿದೆ, ಅದ್ರ ಬಗ್ಗೆ ಮಾತಾಡೋಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ನನಗೆ ಬಾಬು ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ನನ್ನಿಂದ 18 ಲಕ್ಷ ಹಣ ಪಡೆದು ನನಗೆ ಮೋಸ ಮಾಡಿ ಸುಳ್ಳು ಆಶ್ವಾಸನೆ ಕೊಟ್ಟು ಭರವಸೆ ನೀಡಿ ಆತ್ಮಹತ್ಯೆಗೆ ಜಿಲ್ಲಾ ಕಚೇರಿ ಪಂಚಾಯತಿಯಲ್ಲಿ ಆತ್ಮಹತ್ಯೆಗೆ ಬಾಬು ಶರಣಾಗಿದ್ದಾನೆ. ಮತ್ತು 2024 ಡಿಸೆಂಬರ್ 24ರಿಂದ ಆಗಸ್ಟ್ 2ನೇ ತಾರೀಕುವರೆಗೂ ನನ್ನ ಹತ್ರ ಹಣವನ್ನು ಪಡೆದಿದ್ದಾನೆ. ಡಿಸೆಂಬರ್ 24ರಲ್ಲಿ 1.5 ಲಕ್ಷ ದುಡ್ಡು ಕೊಟ್ಟಿದ್ದೆ ಬಾಬುಗೆ. ತದನಂತರ ಜನವರಿಯಲ್ಲಿ 1 ಲಕ್ಷ ದುಡ್ಡು ಕೊಟ್ಟಿದ್ದೆ. ಮತ್ತು ಕೃಷ್ಣ ಗ್ರ್ಯಾಂಡ್ ಹೋಟೆಲಲ್ಲಿ 11 ಲಕ್ಷ ಹಣದ ರೂಪದಲ್ಲಿ
ಬಾಬುಗೆ ಕೊಟ್ಟಿದ್ದೇನೆ. ಅದು CC ಫುಟೇಜ್ ಎಲ್ಲ ಇದೆ. ಮತ್ತು ಇನ್ನೇನು ಬಾಬು ಸಾಯ್ತಾನೆ ಅನ್ನೋ ಒಂದು ಅದು ಈ ತಿಂಗಳು 4 ಲಕ್ಷ ದುಡ್ಡು ಬಾಬುಗೆ ಸೇರಿಸಿದ್ದೀನಿ. ಮತ್ತು ಯಾವ ಥರ ನಾನು ಬಾಬುಗೆ ಹಣ ಕೊಟ್ಟಿದ್ದೀನಿ ಅಂತಂದರೆ ಇಲ್ಲಿ ಫೋನ್ಪೇಯಲ್ಲಿ ನಾನು ಬಾಬುಗೆ ಮೆನ್ಷನ್ ಮಾಡಿದ್ದೀನಿ. ಅಮೌಂಟ್ ಹಾಕೋವಾಗಲೇ ಬಾಬು ಜಾಬ್ ಅಮೌಂಟ್ ಮತ್ತಷ್ಟು ಜಾಬ್ ಅಮೌಂಟ್ ಅಂತ ಹಾಕಿ ಬಾಬುಗೆ ಸೆಂಡ್ ಮಾಡಿದ್ದೀನಿ. ಈ ಥರ ಫೋನ್ಪೇ ಮುಖಾಂತರ ಮತ್ತು ನಗದು ರೂಪದಲ್ಲಿ ಬಾಬುಗೆ ಹಣವನ್ನು ಕೊಟ್ಟಿದ್ದೇನೆ. ಬಾಬು ಈ ಥರ ನನ್ನಿಂದ ಹಣ ಪಡೆದು ನನಗೆ ಮೋಸ ಮಾಡಿ ವಂಚನೆ ಮಾಡಿ ಸಾವನ್ನಪ್ಪಿದ್ದಾನೆ. ಮತ್ತು ಇದರಿಂದ ನನಗೂ ಮತ್ತು ನನ್ನ ಕುಟುಂಬಕ್ಕೂ ತುಂಬ ಅನ್ಯಾಯ ಆಗಿದೆ. ಇದರಿಂದ ನೀವು ನನಗೆ ನ್ಯಾಯ ಕೊಡಿಸಬೇಕೆಂದು ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಬಾಬು ನಿಮಗೆ ಶಾಲೆ ಸ್ನೇಹಿತ, ಹಾಗೂ ಒಂದೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತವರು, ದೂರದ ಸಂಬಂಧಿ. ಆದ ಕಾರಣ ಬಾಬುವನ್ನು ನಾನು ತುಂಬ ನಂಬಿದ್ದೆ. ಅವನು ಕೂಡ ನಾನು ನಂಬಿಸಿ ಆಶ್ವಾಸನೆ ಕೊಟ್ಟು ಒತ್ತಾಯ ಪೂರ್ವಕದಿಂದ ನನ್ನಿಂದ ಹಣ ಪಡೆದು ಈ ಥರ ಬಾಬು ನನಗೆ ಮೋಸ ಮಾಡಿದೆ. DC ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದ. ಆದ ಕಾರಣ ಬಾಬು ತುಂಬ ನನ್ನ ಸ್ನೇಹಿತರಿಗೂ ಮತ್ತು ತುಂಬ ಜನಗಳಿಗೂ ಅಲ್ಲಿಂದ ಜಿಲ್ಲಾ ಪಂಚಾಯತಿ ಕಡೆಯಿಂದ ಕರೆ ಮಾಡಿ ಕೆಲವು ಸಣ್ಣ ಪುಟ್ಟ ಕಾರ್ಯಗಳನ್ನೆಲ್ಲ ಫೋನ್ ಮುಖಾಂತರ ತಿಳಿಸಿ ಹೇಳ್ತಾ ಇದ್ದ. ಯಾವ ಥರ ಬೇಗ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದ. ಆದ ಕಾರಣ ನಾನು ನಂಬಿದ್ದೆ ಬಾಬುನ. ಅಲ್ಲ ನಿಮ್ಮನ್ನು ಕರ್ಕೊಂಡು